ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಘಾಟ್ ಬಳಿ 400 ಕೋಟಿ ದರೋಡೆ ನಡೆದಿದೆ. ಈ ದರೋಡೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿನಿಮಾ ಸ್ಟೈಲ್ನಲ್ಲಿ ಈ ದರೋಡೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. ಅವರ ಪ್ಲಾನ್ ಯಾವ ರೀತಿಯಾಗಿತ್ತು? ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಕೋರರು ಪ್ಲಾನ್ ಕೂಡ ಮಾಡಿದ್ರು. ಚೋರ್ಲಘಾಟನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚೋರ್ಲಘಾಟ್ನಲ್ಲಿ ಸಿಗಲ್ಲ ನೆಟ್ವರ್ಕ್, ಅಲ್ಲಿ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ದರೋಡೆ ಮಾಡಿದ್ದಾರೆ. ಸಿನಿಮಾ ಪ್ಲಾನ್ನಲ್ಲಿ, ಸಿನಿಮಾ ರೀತಿಯಾಗಿ, ಸಿನಿಮಾ ಸ್ಟೈಲ್ನಲ್ಲಿ ಈ ದರೋಡೆಗೆ ಪ್ಲಾನ್ ಕೂಡ ಮಾಡಿದ್ರು. ಈ ಚೋರ್ಲಘಾಟ್ ಇದೆಯಲ್ಲ, 3 ರಾಜ್ಯಗಳನ್ನು ಸಂಪರ್ಕಿಸುವಂಥ ವ್ಯಾಪ್ತಿ ಇದು. ಆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಸಿಗಲ್ಲ ಅನ್ನೋ ಕಾರಣವನ್ನು ಇದನ್ನ ಖಚಿತಪಡಿಸಿಕೊಂಡು ಅವರು ದರೋಡೆಯನ್ನು ಮಾಡಿದ್ರು. ದರೋಡೆಗೆ ಮುಂಚೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಈ ದರೋಡೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಚೋರ್ಲಘಾಟ್ನಲ್ಲಿ 2 ಕಂಟೈನರ್ ಲಾರಿ, ಆ ಲಾರಿಯಲ್ಲಿ 400 ಕೋಟಿ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಅಲ್ಲಿ ಹೈಜಾಕ್ ಮಾಡಿರೋದು. ಈ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ದೂರು ಕೊಟ್ಟಿದ್ದಾನೆ. ಈ ದೂರಿನ ಬೆನ್ನಲ್ಲೇ ಇದೀಗ ಈ ಒಂದು ಹೈಜಾಕ್ ಮಾಡಿರೋ ವಿಚಾರ ಬೆಳಕಿಗೆ ಬಂದಿರೋದು. 2025 ಅಕ್ಟೋಬರ್ 16ನೇ ತಾರೀಕು ಈ 2 ಲಾರಿಗಳನ್ನು ಇದೇ ಚೋರ್ಘಾಟ್ ಈ ರಸ್ತೆಯಲ್ಲಿ ಹೈಜಾಕ್ ಮಾಡಲಾಗಿತ್ತು. ಏನು ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಅಶೋಕ್ ಶೇಟ್, ಆತನ ಸಹಚರರು ಈ ಸಂದೀಪ್ ಪಾಟೀಲ್ ಈ ಲಾರಿಗಳನ್ನು ಹೈಜಾಕ್ ಮಾಡಿರೋದು, ಈ ಹಣವನ್ನು ರಾಬರಿ ಮಾಡಿರೋದು ಅನ್ನೋ ಒಂದು ಮಾಹಿತಿ ಮೇರೆಗೆ ಆತನನ್ನು ಅವರು ಅಪಹರಣ ಮಾಡ್ತಾರೆ ಗನ್ನಿಟ್ಟು. ಅದಾದ ಬಳಿಕ 1.5 ತಿಂಗಳು ಆತನನ್ನು ಅಪಹರಣ ಮಾಡಿ ಆತನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಅಲ್ಲಿಂದ ಈ ಸಂದೀಪ್ ಪಾಟೀಲ್ ತಪ್ಪಿಸ್ಕೊಂಡು ಬಂದು ಜನವರಿ 1ನೇ ತಾರೀಕು ಈತ ಕಂಪ್ಲೇಂಟನ್ನು ಕೊಡ್ತಾನೆ. ಸಂದೀಪ್ ಪಾಟೀಲ್ ಆ ಕಂಪ್ಲೇಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. 400 ಕೋಟಿ ದರೋಡೆ ಮಾಡಲಾಗಿದೆ, ಹೈಜಾಕ್ ಮಾಡಿದ್ದಾರೆ. 400 ಕೋಟಿಯನ್ನು ಈ 2 ಕಂಟೈನರ್ನಲ್ಲಿ ಸಾಗಿಸಲಾಗ್ತಾ ಇತ್ತು ಗೋವಾದಿಂದ ಮಹಾರಾಷ್ಟ್ರದ ಕಡೆಗೆ. ಇದೇ ಚೋರ್ಲಘಾಟ್ ಬಳಿ ಈ 400 ಕೋಟಿಯನ್ನು ದರೋಡೆ ಮಾಡಲಾಗುತ್ತೆ. ಈಗ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು SIT ರಚನೆ ಮಾಡಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಬೆಳಗಾವಿ SP ಅವರು ರಾಮರಾಜನ್ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟರು. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಿಂದ ನಮಗೆ ಪತ್ರ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ, ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಬೆಳಗಾವಿ SP ರಾಮರಾಜನ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. 400 ಕೋಟಿ ದರೋಡೆಯಾಗಿದೆ, ನಮಗೆ ನಾಸಿಕ್ ಜಿಲ್ಲೆಯಿಂದ ಪತ್ರವನ್ನು ಬರೆಯಲಾಗಿದೆ, ಜೊತೆಗೆ ಈಗಾಗಲೇ SIT ಟೀಮ್ ರಚನೆ ಕೂಡ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ಡೀಟೇಲ್ ಸಿಗ್ತಾ ಇದೆ? ಖಂಡಿತ ಪ್ರವೀಣ್, ಚೋರ್ಲಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬೆಳಗಾವಿಯ SP ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ನಮಗೆ 6ನೇ ತಾರೀಕಿಗೆ ಒಂದು ಪತ್ರ ಬರುತ್ತೆ, ಮಹಾರಾಷ್ಟ್ರದ ನಾಸಿಕ್ ಡಿಸ್ಟಿಕ್ನಿಂದ ಒಂದು ಪೊಲೀಸರಿಂದ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಇದ್ವು. ಜೊತೆಗೆ ಚೋರ್ಲಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪತ್ರ ಬರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಂದೀಪ್ ಪಾಟೀಲ್ ಎಂಬಾತನನ್ನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ, ಆತನನ್ನು ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ, ಜೊತೆಗೆ ಆತ ಹೇಳಿದಂತೆ ಇಲ್ಲಿ 400 ಕೋಟಿ ಹಣ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ರ ಕೂಡ ಬಂದಿರುವಂಥದ್ದು. ಆ ಆಧಾರದ ಮೇಲೆ ನಾವು ಈಗಾಗಲೇ ನಾಸಿಕ್ ಪೊಲೀಸರಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ವಿ. ಜೊತೆಗೆ ನಮ್ಮಲ್ಲಿರುವಂಥ ಪೊಲೀಸರು ಕೂಡ ಸದ್ಯ ಈಗ ನಾಸಿಕ್ನಲ್ಲೇ ಬೀಡನ್ನು ಬಿಟ್ಟಿದ್ದಾರೆ. ಆದರೆ ಅಲ್ಲಿರುವಂಥ ಬಂಧಿತ ಆರೋಪಿಗಳೇನೆಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಆರೋಪಿಗಳನ್ನು ಸದ್ಯ ಈಗ ಬಂಧನ ಮಾಡಿದ್ದಾರೆ. ಆ ಆರೋಪಿಗಳ ವಿಚಾರಣೆಗೆ ನಮಗೆ ಅವಕಾಶವನ್ನು ಕೊಡ್ತಿಲ್ಲ ನಾಸಿಕ್ ಪೊಲೀಸರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬೆಳಗಾವಿಯ SP ಅವರು ಹೇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಸಂದೀಪ್ ಪಾಟೀಲ್ ಈತ ಏನಿದ್ದಾನೆ ದೂರುದಾರ ಇರುವಂಥದ್ದು. ಅಂದರೆ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ, ಈ ಹಣವನ್ನು ನಾನೇ ಕದ್ಕೊಂಡು ಹೋಗಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಜೊತೆಗೆ ಈ ಒಂದು ವಿಚಾರವನ್ನು ವಿಶಾಲ್ ನಾಯ್ಡು ಮತ್ತು ವಿರಾಟ್ ಗಾಂಧಿ ಮತ್ತು ಸುನಿಲ್ ಎಂಬಾತರು ನನಗೆ ಹೇಳಿದ್ದಾರೆ. ಹಾಗಾಗಿ 400 ಕೋಟಿ ಹಣ ಏನಿದೆ ಅದು ಚೋರ್ಲಘಾಟ್ನಲ್ಲಿ ದರೋಡೆ ಆಗಿದೆ. ಹಾಗಾಗಿ ನನ್ನನ್ನು ಅದೇ ವಿಚಾರಕ್ಕೆ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಕೂಡ ಪ್ರಕರಣ ಸಂಬಂಧಪಟ್ಟಂತೆ SIT ತನಿಖೆ ಆಗಿದೆ. ನಮ್ಮಲ್ಲಿ ಯಾರಾದರೂ ದೂರು ಕೊಟ್ಟರೆ ನಾವು ಕೂಡ ದೂರು ಸ್ವೀಕರಿಸಿ ತನಿಖೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಥ್ಯಾಂಕ್ ಯು ಮೈಲಾರಿ.
ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಘಾಟ್ ಬಳಿ 400 ಕೋಟಿ ದರೋಡೆ ನಡೆದಿದೆ. ಈ ದರೋಡೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿನಿಮಾ ಸ್ಟೈಲ್ನಲ್ಲಿ ಈ ದರೋಡೆಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು. ಅವರ ಪ್ಲಾನ್ ಯಾವ ರೀತಿಯಾಗಿತ್ತು? ಸಿನಿಮಾ ಸ್ಟೈಲ್ನಲ್ಲಿ ದರೋಡೆಕೋರರು ಪ್ಲಾನ್ ಕೂಡ ಮಾಡಿದ್ರು. ಚೋರ್ಲಘಾಟನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚೋರ್ಲಘಾಟ್ನಲ್ಲಿ ಸಿಗಲ್ಲ ನೆಟ್ವರ್ಕ್, ಅಲ್ಲಿ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡು ದರೋಡೆ ಮಾಡಿದ್ದಾರೆ. ಸಿನಿಮಾ ಪ್ಲಾನ್ನಲ್ಲಿ, ಸಿನಿಮಾ ರೀತಿಯಾಗಿ, ಸಿನಿಮಾ ಸ್ಟೈಲ್ನಲ್ಲಿ ಈ ದರೋಡೆಗೆ ಪ್ಲಾನ್ ಕೂಡ ಮಾಡಿದ್ರು. ಈ ಚೋರ್ಲಘಾಟ್ ಇದೆಯಲ್ಲ, 3 ರಾಜ್ಯಗಳನ್ನು ಸಂಪರ್ಕಿಸುವಂಥ ವ್ಯಾಪ್ತಿ ಇದು. ಆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಸಿಗಲ್ಲ. ನೆಟ್ವರ್ಕ್ ಸಿಗಲ್ಲ ಅನ್ನೋ ಕಾರಣವನ್ನು ಇದನ್ನು ಖಚಿತಪಡಿಸಿಕೊಂಡು ಅವರು ದರೋಡೆಯನ್ನು ಮಾಡಿದರು. ದರೋಡೆಗೆ ಮುಂಚೆ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಈ ದರೋಡೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಚೋರ್ಲಘಾಟ್ನಲ್ಲಿ 2 ಕಂಟೈನರ್ ಲಾರಿ, ಆ ಲಾರಿಯಲ್ಲಿ 400 ಕೋಟಿ ಹಣವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಅಲ್ಲಿ ಹೈಜಾಕ್ ಮಾಡಿರೋದು. ಈ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ ದೂರು ಕೊಟ್ಟಿದ್ದಾನೆ. ಈ ದೂರಿನ ಬೆನ್ನಲ್ಲೇ ಇದೀಗ ಈ ಒಂದು ಹೈಜಾಕ್ ಮಾಡಿರೋ ವಿಚಾರ ಬೆಳಕಿಗೆ ಬಂದಿರೋದು. 2025 ಅಕ್ಟೋಬರ್ 16ನೇ ತಾರೀಕು ಈ 2 ಲಾರಿಗಳನ್ನು ಇದೇ ಚೋರ್ಘಾಟ್ ಈ ರಸ್ತೆಯಲ್ಲಿ ಹೈಜಾಕ್ ಮಾಡಲಾಗಿತ್ತು. ಏನು ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಅಶೋಕ್ ಶೇಟ್, ಆತನ ಸಹಚರರು ಈ ಸಂದೀಪ್ ಪಾಟೀಲ್ ಈ ಲಾರಿಗಳನ್ನು ಹೈಜಾಕ್ ಮಾಡಿರೋದು, ಈ ಹಣವನ್ನು ರಾಬರಿ ಮಾಡಿರೋದು ಅನ್ನೋ ಒಂದು ಮಾಹಿತಿ ಮೇರೆಗೆ ಆತನನ್ನು ಅವರು ಅಪಹರಣ ಮಾಡ್ತಾರೆ ಗನ್ನಿಟ್ಟು. ಅದಾದ ಬಳಿಕ 1.5 ತಿಂಗಳು ಆತನನ್ನು ಅಪಹರಣ ಮಾಡಿ ಆತನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಅಲ್ಲಿಂದ ಈ ಸಂದೀಪ್ ಪಾಟೀಲ್ ತಪ್ಪಿಸ್ಕೊಂಡು ಬಂದು ಜನವರಿ 1ನೇ ತಾರೀಕು ಈತ ಕಂಪ್ಲೇಂಟನ್ನು ಕೊಡ್ತಾನೆ. ಸಂದೀಪ್ ಪಾಟೀಲ್ ಆ ಕಂಪ್ಲೇಂಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. 400 ಕೋಟಿ ದರೋಡೆ ಮಾಡಲಾಗಿದೆ, ಹೈಜಾಕ್ ಮಾಡಿದ್ದಾರೆ. 400 ಕೋಟಿಯನ್ನು ಈ 2 ಕಂಟೈನರ್ನಲ್ಲಿ ಸಾಗಿಸಲಾಗ್ತಾ ಇತ್ತು ಗೋವಾದಿಂದ ಮಹಾರಾಷ್ಟ್ರದ ಕಡೆಗೆ. ಇದೇ ಚೋರ್ಲಘಾಟ್ ಬಳಿ ಈ 400 ಕೋಟಿಯನ್ನು ದರೋಡೆ ಮಾಡಲಾಗುತ್ತೆ. ಈಗ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು SIT ರಚನೆ ಮಾಡಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಬೆಳಗಾವಿ SP ಅವರು ರಾಮರಾಜನ್ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟರು. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಿಂದ ನಮಗೆ ಪತ್ರ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ, ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಇದೀಗ ಬೆಳಗಾವಿ SP ರಾಮರಾಜನ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. 400 ಕೋಟಿ ದರೋಡೆಯಾಗಿದೆ, ನಮಗೆ ನಾಸಿಕ್ ಜಿಲ್ಲೆಯಿಂದ ಪತ್ರವನ್ನು ಬರೆಯಲಾಗಿದೆ, ಜೊತೆಗೆ ಈಗಾಗಲೇ SIT ಟೀಮ್ ರಚನೆ ಕೂಡ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ಡೀಟೇಲ್ ಸಿಗ್ತಾ ಇದೆ? ಖಂಡಿತ ಪ್ರವೀಣ್, ಚೋರ್ಲಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಬೆಳಗಾವಿಯ SP ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ನಮಗೆ ಏನು 6ನೇ ತಾರೀಕಿಗೆ ಒಂದು ಪತ್ರ ಬರುತ್ತೆ, ಮಹಾರಾಷ್ಟ್ರದ ನಾಸಿಕ್ ಡಿಸ್ಟಿಕ್ನಿಂದ ಒಂದು ಪೊಲೀಸರಿಂದ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಇದ್ವು. ಜೊತೆಗೆ ಚೋರ್ಲಘಾಟ್ನಲ್ಲಿ 400 ಕೋಟಿ ರೂಪಾಯಿ ಏನು ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪತ್ರ ಬರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಂದೀಪ್ ಪಾಟೀಲ್ ಎಂಬಾತನನ್ನು ಏನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ, ಆತನನ್ನು ಕಿಡ್ನಾಪ್ ಮಾಡಿದ ಸಂದರ್ಭದಲ್ಲಿ, ಜೊತೆಗೆ ಆತ ಹೇಳಿದಂತೆ ಇಲ್ಲಿ 400 ಕೋಟಿ ಹಣ ದರೋಡೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ರ ಕೂಡ ಬಂದಿರುವಂಥದ್ದು. ಆ ಆಧಾರದ ಮೇಲೆ ನಾವು ಈಗಾಗಲೇ ನಾಸಿಕ್ ಪೊಲೀಸರಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ವಿ. ಜೊತೆಗೆ ನಮ್ಮಲ್ಲಿರುವಂಥ ಪೊಲೀಸರು ಕೂಡ ಸದ್ಯ ಈಗ ನಾಸಿಕ್ನಲ್ಲೇ ಏನು ಬೀಡನ್ನು ಬಿಟ್ಟಿದ್ದಾರೆ. ಆದರೆ ಅಲ್ಲಿರುವಂಥ ಏನು ಬಂಧಿತ ಆರೋಪಿಗಳೇನೆಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಏನು ಆರೋಪಿಗಳನ್ನು ಸದ್ಯ ಈಗ ಬಂಧನ ಮಾಡಿದ್ದಾರೆ. ಆ ಆರೋಪಿಗಳ ವಿಚಾರಣೆಗೆ ನಮಗೆ ಅವಕಾಶವನ್ನು ಕೊಡ್ತಿಲ್ಲ ನಾಸಿಕ್ ಪೊಲೀಸರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬೆಳಗಾವಿಯ SP ಅವರು ಹೇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಸಂದೀಪ್ ಪಾಟೀಲ್ ಈತ ಏನಿದ್ದಾನೆ ದೂರುದಾರ ಇರುವಂಥದ್ದು. ಅಂದರೆ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ, ಈ ಹಣವನ್ನು ನಾನೇ ಕದ್ಕೊಂಡು ಹೋಗಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ಜೊತೆಗೆ ಈ ಒಂದು ವಿಚಾರವನ್ನು ವಿಶಾಲ್ ನಾಯ್ಡು ಮತ್ತು ವಿರಾಟ್ ಗಾಂಧಿ ಮತ್ತು ಸುನಿಲ್ ಎಂಬಾತರು ನನಗೆ ಹೇಳಿದ್ದಾರೆ. ಹಾಗಾಗಿ 400 ಕೋಟಿ ಹಣ ಏನಿದೆ ಅದು ಚೋರ್ಲಘಾಟ್ನಲ್ಲಿ ದರೋಡೆ ಆಗಿದೆ. ಹಾಗಾಗಿ ನನ್ನನ್ನು ಅದೇ ವಿಚಾರಕ್ಕೆ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಕೂಡ ಪ್ರಕರಣ ಸಂಬಂಧಪಟ್ಟಂತೆ SIT ತನಿಖೆ ಆಗಿದೆ. ನಮ್ಮಲ್ಲಿ ಯಾರಾದರೂ ದೂರು ಕೊಟ್ಟರೆ ನಾವು ಕೂಡ ದೂರು ಸ್ವೀಕರಿಸಿ ತನಿಖೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು. ಥ್ಯಾಂಕ್ ಯು ಮೈಲಾರಿ.